ಎಲ್ಲರೂ ಸೇರಿ ಒಂದೇ ಟೈಮಲ್ಲಿ ಒಂದೇ ಬ್ಯಾಂಕಿಂದ ಅವರಿಟ್ಟಿರುವಂಥ ಎಲ್ಲ ಹಣನ ಒಮ್ಮೆಲೆ ವಿಡ್ರಾ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಏನಾಗುತ್ತೆ? ಈ ಒಂದು ಸಿಚುವೇಶನ್ ನಾವು ಬ್ಯಾಂಕ್ ರನ್ ಅಂತ ಕರಿತೀವಿ. ಈ ಒಂದು ಸಿಚುವೇಶನ್ ಏನಕ್ಕೆ ಕ್ರಿಯೇಟ್ ಆಗುತ್ತೆ ಅಂದರೆ, ಜನರಿಗೆ ಯಾವುದಾದ್ರೂ ಒಂದು ಬ್ಯಾಂಕ್ ಮುಳುಗಡೆ ಆಗುತ್ತೆ ಅಂತ ಅನ್ಸಿದ್ರೆ, ಅಥವಾ ಆ ಒಂದು ಬ್ಯಾಂಕಲ್ಲಿ ಏನಾದರೂ ಫ್ರಾಡ್ ನಡೀತಾ ಇದೆ ಅಂತ ಅನ್ಸಿದ್ರೆ, ಅಲ್ಟಿಮೇಟ್ಲಿ ಜನರಿಗೆ ಯಾವುದಾದ್ರೂ ಒಂದು ಬ್ಯಾಂಕ್ ಮೇಲೆ ನಂಬಿಕೆ ಹೋಯಿತು ಅಂದರೆ ಅವಾಗ ಜನ ಏನು ಮಾಡ್ತಾರೆ, ಆ ಒಂದು ಬ್ಯಾಂಕಲ್ಲಿ ತಾವು ಡಿಪಾಸಿಟ್ ಮಾಡುವಂಥ ಎಲ್ಲ ಹಣನ ಒಮ್ಮೆಲೆ ವಿಡ್ರಾ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಆ ಟೈಮಲ್ಲಿ ಬ್ಯಾಂಕ್ ಎಲ್ಲರ ಹಣನ ಕೊಡೋದಕ್ಕಾಗೋದಿಲ್ಲ. ಯಾಕಂದರೆ ಬ್ಯಾಂಕ್ ಎಲ್ಲ ಹಣನ ತನ್ನ ಹತ್ರ ಕ್ಯಾಶಲ್ಲೇ ಇಟ್ಕೊಂಡಿರೋದಿಲ್ಲ. ಅಂದರೆ ಈ ಬ್ಯಾಂಕ್ಸ್ಗಳು ಏನು ಮಾಡ್ತಾವಂದರೆ, ತಮ್ಮ ಹತ್ರ ಡಿಪಾಸಿಟ್ ಆಗಿರುವಂಥ ಟೋಟಲ್ ಡಿಪಾಸಿಟ್ನ 4% ಅಮೌಂಟ್ನ ಸೆಂಟ್ರಲ್ ಬ್ಯಾಂಕ್ ಹತ್ರ ಇಟ್ಟಿರುತ್ತೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ಟೋಟಲ್ ಡಿಪಾಸಿಟ್ನ 18% ಅಮೌಂಟ್ನ ತಮ್ಮ ಹತ್ರನೇ ಇಟ್ಕೊಂಡಿರುತ್ತೆ. ಅಂದರೆ ಟೋಟಲಿ 22% ಆಫ್ ದ ಟೋಟಲ್ ಡಿಪಾಸಿಟ್ ಅಮೌಂಟ್ ಮಾತ್ರ ಬ್ಯಾಂಕ್ಸ್ಗಳ ಹತ್ರ ಇರುತ್ತೆ. ಇನ್ನು ಇರುವಂಥ 78% ಅಮೌಂಟ್ನ ಹೊರಗಡೆ ಇಟ್ಟಿರುತ್ತೆ. ಅಂದರೆ ಅದನ್ನು ಲೋನ್ಸ್ಗಳ ರೂಪದಲ್ಲಿ ಕೊಟ್ಟಿರುತ್ತೆ ಅಥವಾ ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡಿರುತ್ತೆ. ಸೊ ಹೀಗಾಗಿ ಈ ಒಂದು ಬ್ಯಾಂಕ್ ರನ್ ಟೈಮಲ್ಲಿ ಬ್ಯಾಂಕ್ ಎಲ್ಲ ಅಮೌಂಟ್ನ ಒಮ್ಮೆಲೆ ಕೊಡೋದಕ್ಕಾಗೋದಿಲ್ಲ. ಸೊ ಇಂಥ ಒಂದು ಟೈಮಲ್ಲಿ ಈ ಬ್ಯಾಂಕ್ಸ್ಗಳು ಏನು ಮಾಡುತ್ತಂದರೆ, ಈ ಒಂದು ವಿಡ್ರಾ ಮೇಲೆ ಲಿಮಿಟ್ಸ್ಗಳನ್ನ ಹಾಕುತ್ತೆ ಆ್ಯಂಡ್ ಟೆಂಪ್ರರಿ ಆಗಿ ಅಕೌಂಟ್ಸ್ನ ಫ್ರೀಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಎಸ್ ಬ್ಯಾಂಕ್ನ ಫೈನಾನ್ಷಿಯಲ್ ಸ್ಕ್ಯಾಮ್ ಟೈಮಲ್ಲಿ ನೋಡಿರ್ಬೋದು. ಆ ಒಂದು ಟೈಮಲ್ಲಿ ಸಿಂಗಲ್ ಅಕೌಂಟಿಂದ 50,000ಕ್ಕಿಂತ ಜಾಸ್ತಿ ಅಮೌಂಟ್ನ ವಿಡ್ರಾ ಮಾಡಬಾರ್ದು ಅಂತ ಹೇಳಿ ಲಿಮಿಟ್ಸ್ನ ಹಾಕಲಾಗಿತ್ತು. ಸೊ ಇದೇ ರೀತಿ ಬೇರೆ ಯಾವುದಾದ್ರೂ ಟಾಪಿಕ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.